ನಮಗೆ ನೆನಪಿರೋ ನಮ್ಮ ಚೈಲ್ಡ್ಹುಡ್ನ ಮೆಮೊರೀಸ್ ನಿಜವಾಗ್ಲೂ ನಡೆದಿದೆಯಾ ಅಥವಾ ನಮ್ಮ ಬ್ರೈನ್ ನಮಗೆ ಮೋಸ ಮಾಡ್ತಾ ಇದೆಯಾ? ನಾವು ಮೆಮೊರೀಸ್ನ ವಿಡಿಯೋ ರೆಕಾರ್ಡಿಂಗ್ ಥರ ಸ್ಟೋರ್ ಮಾಡಲ್ಲ. ಪ್ರತಿ ಸಲ ಒಂದು ಮೆಮೊರಿನ ರೀಕಾಲ್ ಮಾಡಿದಾಗ ಅದನ್ನು ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಿಮ್ಮ ಫ್ಯಾಮಿಲಿಲಿ ಒಂದು ರಿಯೂನಿಯನ್ ನಡೀತಾ ಇರುತ್ತೆ. ಅದರಲ್ಲಿ ಯಾರೋ ಒಬ್ರು ಬಂದು ಹೇಳ್ತಾರೆ, ನೀ ಚಿಕ್ಕವನಿದ್ದಾಗ ಸ್ಟೇಜ್ ಮೇಲೆ ಕೆಳಗಡೆ ಬಿದ್ದಿದೆ ಅಂತ. ಆದರೆ ಅದು ನಿಂಗೆ ನೆನಪಿರೋದಿಲ್ಲ. ನೀನು ಯಾವಾಗ ಅದೇ ಸ್ಟೋರಿನ ಮತ್ತೆ ಕೇಳ್ತಾ ಹೋಗ್ತೀಯೋ ಆಗ ಸ್ವಲ್ಪ ಆ ಸೀನ್ನ ನೀನು ಇಮ್ಯಾಜಿನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀಯ. ಕೆಲವು ವರ್ಷಗಳ ನಂತರ ಅದು ನಿಜವಾಗಿ ನಡೆದಿದೆ ಅಂತ ನೀನು ನಂಬೋಕ್ಕೆ ಸ್ಟಾರ್ಟ್ ಮಾಡ್ತೀಯ. ಬಟ್ ಅದು ಒರಿಜಿನಲ್ ಮೆಮೊರಿ ಆಗಿರಲೇಬೇಕು ಅಂತೇನಿಲ್ಲ. ಸೈಂಟಿಸ್ಟ್ಗಳು ಇದನ್ನು ಮೆಮೊರಿ ರೀಕನ್ಸಲ್ಟೇಷನ್ ಅಂತ ಕರೀತಾರೆ. ನೀನು ಯಾವಾಗ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತೀಯೋ ಆಗ ನಿನ್ನ ಮೆಮೊರೀಸ್ ಓಪನ್ ಆಗಿ ಆಗ ನಿನ್ನ ಬ್ರೈನ್ ಅದನ್ನು ಅಪ್ಡೇಟ್ ಮಾಡಿ ಮತ್ತೆ ರೀಸ್ಟೋರ್ ಮಾಡುತ್ತೆ. ಪ್ರತಿ ಸಲ ಕೂಡ ನಿನ್ನ ಮೆಮೊರೀಸಲ್ಲಿ ಸ್ವಲ್ಪ ಹೊಸದಾಗಿ ಆ್ಯಡ್ ಆಗ್ಬೋದು. ನಮ್ಮ ಸ್ಟ್ರಾಂಗೆಸ್ಟ್ ಮೆಮೊರೀಸ್ ಕೂಡ 100% ಅಕ್ಯುರೇಟ್ ಆಗಿರಬೇಕು ಅಂತೇನಿಲ್ಲ. ಮೇ ಬಿ ದ ಪಾಸ್ಟ್ ಯು ರಿಮೆಂಬರ್ ನೆವರ್ ಹ್ಯಾಪನ್ ಎಕ್ಸಾಕ್ಟ್ಲಿ ದಟ್ ವೇ.